ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಅವ್ವ ಕಣ್ಣು ನಮ್ ಜೀವ ಕಣ್ಣು. ಅದೇ ಶಾಸನ ಸ್ನೇಹಿತರೆ, ಹಲ್ಮಿಡಿ ಶಾಸನ ಅಂತಂದ್ರೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಮುಂದೆ ಆ ಕಲ್ಲು ಇತ್ತು ಸ್ನೇಹಿತರೆ. ಇಲ್ಲಿ ಶಾಸನದ ಕಲ್ಲು, ಹಲ್ಮಿಡಿ ಶಾಸನದ ಕಲ್ಲು. ಇದಕ್ಕೆ ಮಕ್ಕಳುಗಳು ಲಗೋರಿ, ಚೂಚಂಡು ಎಲ್ಲ ಆಡೋರು ಅಂತ ಹೊಡ್ಕೊಂಡು ಇವತ್ತಿನ ಈ ಮೂರು ಹಾಸನ, ಚಿತ್ರದುರ್ಗ, ತುಮಕೂರು, ಅವತ್ತು ನೋ ಮ್ಯಾನ್ಸ್ ಲ್ಯಾಂಡ್, ಈ ಭೂಮಿಗೋಸ್ಕರ ನಡೀತಾ ಇದ್ದಂತಹ ಯುದ್ಧ ಕದನಗಳು ಪಲ್ಲವರಿಗೂ ಮತ್ತು ಕದಂಬರಿಗೂ. ದ ವಿಕ್ಟ್ರಿ ಪಿಲ್ಲರ್ ಮಾನ್ಯುಮೆಂಟ್ ಈ ನಮ್ಮ ಹಲ್ಮಿಡಿ ಶಾಸನ. ಶ್ರೀ ವಿಜಯ ಆತ ಒಂದು ಸಾಲು ಬರೀತಾನೆ, ಕನ್ನಡಿಗರಿ ಅಂತವ್ರು ಅಂತ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು, ಅಂದ್ರೆ ಅವ್ರಿಗೆ ನಾಲೆಡ್ಜ್ ಇದೆ, ಜ್ಞಾನಿಗಳು, ಕಾವ್ಯ ಬರೀತಾರೆ, ತಿಳ್ಕೊಂಡಿದ್ದಾರೆ ಅಂತ. ನಾವು ಕನ್ನಡ ಮಣ್ಣಿನಲ್ಲಿ ಜನ್ಮ ಎತ್ತಿದಾಗ ಕನ್ನಡ ತಾಯಿಯ ಎಷ್ಟಾರು ಒಂದು ಇದಿಲ್ಲದ ಮೇಲೆ ನಾವು ಮನುಷ್ಯರು ಅಂತ ಪ್ರಯೋಜನ ಹುಟ್ಟಿ ಪ್ರಯೋಜನ. ನಮಃ ಶ್ರೀಮದ್ ಕದಂಬಪನ್ ತ್ಯಾಗ ಸಂಪನ್ನನ್ ಕಾಕುಸ್ತ ಭಟ್ಟೋರನ್ ವಿಜ ಅರಸಂಗೆ ಬಾಳ್ಗಚ್ಚು ಮೂವಳಂ ಕೊಟ್ಟಾರ್. ಧೀರ ಧೀರರಾಡಿದ ನಾಡು ನಿನ್ನದು. ಸುಮಾರು 1,500 ವರ್ಷಗಳ ಹಿಂದೆ ಈಗ ನಾನು ನಿಂತಿರುವಂಥ ಈ ಜಾಗ ಇದೆಯಲ್ಲ ಸ್ನೇಹಿತರೆ, ಈ ಹಲ್ಮಿಡಿ ಗ್ರಾಮ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮ ಇದೆಯಲ್ಲ ಸ್ನೇಹಿತರೆ, ಈ ಜಾಗ ಕನ್ನಡದ ಮೊದಲ ಅರಸರು, ಇದೇ ಕನ್ನಡ ಮಣ್ಣಿನ ಅರಸರಾದಂತಹ ಕದಂಬರು ಮತ್ತು ಕಂಚಿಯ ಪಲ್ಲವರ ನಡುವಿನ ಯುದ್ಧ ಭೂಮಿಯಾಗಿತ್ತು. ಘನಘೋರವಾದಂಥ ಒಂದು ಯುದ್ಧಕ್ಕೆ ಇದೇ ಊರು ಸಾಕ್ಷಿಯಾಗಿತ್ತು ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು ಸ್ನೇಹಿತರೆ. ಯಾಕಂದರೆ ನಾನು ಹೇಳ್ತಾ ಇರೋದು ಯಾವುದು ಕಟ್ಟು ಕಥೆ ಅಥವಾ ಯಾವುದೋ ವಾಟ್ಸಪ್ ಯೂನಿವರ್ಸಿಟಿ ಕಥೆ ಅಲ್ಲ, ಎಲ್ಲ ಶಾಸನ ಆಧಾರಿತವಾದಂತಹ ಎಲ್ಲಕ್ಕೂ ದಾಖಲೆಗಳಿರುವಂತಹ ಕಥೆ ಸ್ನೇಹಿತರೆ. ಎಸ್, ನಾನೀಗಿರುವಂಥದ್ದು ಹಲ್ಮಿಡಿ ಗ್ರಾಮದಲ್ಲಿ ಸ್ನೇಹಿತರೆ. ಹಲ್ಮಿಡಿ ಶಾಸನ ಸಿಕ್ಕಿರುವಂಥ ಊರು ಹಲ್ಮಿಡಿ ಗ್ರಾಮದಲ್ಲಿ ಇದ್ದೀನಿ ಸ್ನೇಹಿತರೆ. ಎಸ್, ನೀವು ನೋಡ್ತಾ ಇರೋಂಥದ್ದೇ, ತೋರಿಸೋಣ ಶಾಸನನ. ಅದೇ ಶಾಸನ ಸ್ನೇಹಿತರೆ, ಹಲ್ಮಿಡಿ ಶಾಸನ ಅಂತಂದರೆ ಇದು ಮೊದಲು ಹೇಳ್ಬಿಡ್ತೀನಿ, ಇದು ಒರಿಜಿನಲ್ ಶಾಸನ ಅಲ್ಲ, ಸಿಕ್ಕಿದ ಶಾಸನ ಅಲ್ಲ. ಇಲ್ಲಿ ಸಿಕ್ಕಿದ, ಈ ಗ್ರಾಮದಲ್ಲಿ ಸಿಕ್ಕಿದ ಮೊದಲ ಕನ್ನಡ ಶಾಸನ ಕದಂಬರ ಕಾಲದ ಕ್ರಿಸ್ತ ಶಕ 450 ಅಂದರೆ 5ನೇ ಶತಮಾನದಲ್ಲಿ, ಅಂದರೆ ಈಗ ನಾನು ಮಾತನಾಡ್ತಿರುವುದಕ್ಕೆ 1550 ವರ್ಷಗಳ ಹಿಂದೆ ಸಿಕ್ಕಂತಹ ಆ ರೋಚಕ ಶಾಸನ ಈಗ ಬೆಂಗಳೂರು ಮ್ಯೂಸಿಯಂನಲ್ಲಿ ಭಾಳ ಸುರಕ್ಷಿತವಾಗಿ ಕಾಪಿಡಲಾಗಿದೆ. ಅದರ ಒಂದು ಪ್ರತಿಕೃತಿ ಈ ಗ್ರಾಮದಲ್ಲಿ ಸಿಕ್ತು ಅಂತ ನೆನಪಿಗೋಸ್ಕರ ಒಂದು ಸ್ಮಾರಕ ಮಾಡಿ ಅದೇ ಥರದ ಒಂದು ಶಾಸನ ಕೂಡ ಹಾಕಿಸಿಟ್ಟಿದ್ದಾರೆ. ಇದೇ ಥರ ಯಥಾವತ್ ತದ್ರೂಪ್ ಇದೇ ಥರ ಶಾಸನ ಬೆಂಗಳೂರು ಮ್ಯೂಸಿಯಮಲ್ಲಿದೆ. ದಟ್ ಈಸ್ ದಿ ಒರಿಜಿನಲ್ ಶಾಸನ. ನೀವು ನೋಡ್ಬೋದು, ದ ಒರಿಜಿನಲ್ ಇನ್ಸ್ಕ್ರಿಪ್ಷನ್ ವಿಚ್ ವಾಸ್ ಫೌಂಡ್ ಇನ್ ಹಲ್ಮಿಡಿ ವಿಲೇಜ್, ಈಗ ಬೆಂಗಳೂರು ಮ್ಯೂಸಿಯಮಲ್ಲಿದೆ. ಸೊ ಈ ಶಾಸನಕ್ಕೆ ಒಂದ್ಸಲ ನಾವು ಕೈ ಮುಗಿಯೋಣ. ಇದು ಯಾವುದೇ ದೇವಾಲಯಕ್ಕಿಂತಲೂ ಪರಮ ಪವಿತ್ರವಾದಂಥದ್ದು. ಯಾಕೆ ಗೊತ್ತಾ ಸ್ನೇಹಿತರೆ? ಕನ್ನಡದ ಇತಿಹಾಸವನ್ನು ಜಗತ್ತಿಗೆ ಸಾರಿದ ಭಾಳ ಶ್ರೇಷ್ಠವಾದ ಶಾಸನ ಇದೇ ಹಲ್ಮಿಡಿ ಶಾಸನ ಸ್ನೇಹಿತರೆ. ಯಾಕೆ ಗೊತ್ತಾ ರೀ, ನಾವು ಇವತ್ತು ಮಾತಾಡ್ತೀವಿ, ಇವತ್ತು ಕನ್ನಡದ ನಾಡಲ್ಲಿ ನಿಂತ್ಕೊಂಡು ನಾವು ಕನ್ನಡಿಗರು ಬರೀ 20-25% ನಗರಗಳಲ್ಲಿ ನಮಗೆ ಬೇರೆಯವ್ರ ಮೇಲೆ ದಾಳಿ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ಕನ್ನಡಿಗರು ಕಡಿಮೆ ಆಗ್ತಾ ಇದ್ದೀವಿ ಅಂತೆಲ್ಲ ನಾವು ಮಾತನಾಡ್ತೀವಲ್ಲ. ಆದರೆ 1,500 ವರ್ಷಗಳ ಹಿಂದೆ ಇದೇ ಕನ್ನಡ ನಾಡಿನಲ್ಲಿ, ಇದೇ ನಮ್ಮ ಕನ್ನಡ ಭಾಷೆ ರಾಜ ಮಹಾರಾಜರ ಆಳ್ವಿಕೆಯ ಭಾಷೆ, ರಾಜ ದರ್ಬಾರಿನ ಭಾಷೆ ಆಗಿತ್ತು, ಶಾಸನದಲ್ಲಿ ಬರುವಂಥ ಭಾಷೆ ಆಗಿತ್ತು ಅಂತ ಹೇಳೋಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಲ್ವಾ? ಆ ಕಾರಣಕ್ಕೆ ಇದು ಹೇಳಿದ್ದು ಎಂತಹ ದೊಡ್ಡ ದೇವಾಲಯಕ್ಕಿಂತಲೂ ಪರಮ ಪವಿತ್ರವಾದಂಥ ನಾವು ಒಂದ್ಸಲ ಕೈ ಮುಗಿಲೇಬೇಕಾದಂಥ ಒಂದು ಶಾಸನ ಇದು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಈ ಗ್ರಾಮದಲ್ಲಿ ಒಂದು ದೇವಾಲಯ ಇದೆ, ಇಲ್ಲೇ ಪಕ್ಕದಲ್ಲಿ ಒಂದು ದೇವಾಲಯ ಇದೆ. ಆ ದೇವಾಲಯದ ಮುಂದೆ ಅನೇಕ ವರ್ಷಗಳಿಂದ, 100 ವರ್ಷಗಳಿಂದ ಒಂದು ಕಲ್ಲು ಬಿದ್ದಿರುತ್ತೆ. ಅದನ್ನು ಯಾರೂ ಗಮನಿಸ್ತಿರಲ್ಲ. ಅದನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಿರುತ್ತೆ. ಆ ದೇವಸ್ಥಾನಕ್ಕೆ ಬರೋರು ಹೋಗೋರು ನೋಡ್ತಿರ್ತಾರೆ, ಆದರೆ ಯಾರ ಗಮನಕ್ಕೂ ಬರೋಲ್ಲ. ಆದರೆ 1936, ಈಗ ನಾನು ಮಾತನಾಡುತ್ತಿರುವುದಕ್ಕೆ 90 ವರ್ಷಗಳ ಹಿಂದೆ ಮೈಸೂರು ಪುರಾತತ್ವ ಇಲಾಖೆ, ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಒಬ್ಬ ಅಧಿಕಾರಿ, ಅದರ ಡೈರೆಕ್ಟರ್ ಆಗಿದ್ದಂತಹ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ ಡಾಕ್ಟರ್ MH ಕೃಷ್ಣ ಅವರು ಈ ಊರಿಗೆ ಬರ್ತಾರೆ. ಯಾಕೆ? ಈ ಭಾಗದ, ಹಾಸನ ಭಾಗದ ಶಾಸನಗಳನ್ನು ಸರ್ವೆ ಮಾಡೋಕ್ಕೆ, ಒಂದು ಸಮೀಕ್ಷೆ ಮಾಡೋಕ್ಕೆ ಅಂತ ಬಂದವರು ಆ ದೇವಾಲಯದ ಹತ್ರ ಕೂತ್ಕೋತಾರೆ. ನೋಡಿದಾಗ ಅವ್ರಿಗೆ ಅನಿಸುತ್ತೆ, ಯಾವುದೋ ಕಲ್ಲಿದೆ, ಆದರೆ ಸುಮಾರಾಗಿರೋ ಕಲ್ಲು ಅಂತ ಅನಿಸ್ತಿಲ್ವಲ್ಲ, ಏನೇನೋ ಅಕ್ಷರಗಳು ಕಾಣ್ತಿದ್ದಾವಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಲಿಟ್ರಲಿ ಆ ಕಾಲದಲ್ಲಿ ಅಲ್ಲಿ ಒಂದು ದನ ಕಟ್ತಿದ್ರಂತೆ. ಅದನ್ನೆಲ್ಲ ಸರಿಸಿ ನೋಡಿದಾಗ ರೋಚಕ ಶಾಸನ, ಏನ್ರಿ ಇಂಥದ್ದೊಂದು ಶಾಸನ ಇದೆ ಇಲ್ಲಿ ಅಂತ ಹೇಳಿ ಅದನ್ನು ತೆಗೆಸಿ ಮಾಡಿ ನೋಡಿದಾಗ ಸಿಕ್ಕಿದ್ದೆ 1,500 ವರ್ಷಗಳ ಹಿಂದೆ, ಕ್ರಿಸ್ತಶಕ 450, 1550 ವರ್ಷಗಳ ಹಿಂದೆ ಕಂಚಿಯ ಪಲ್ಲವರಿಗೂ ಮತ್ತು ಕನ್ನಡದ ಕದಂಬರಿಗೂ ಈ ನೆಲದಲ್ಲಿ, ಈ ಭಾಗದಲ್ಲಿ ಯುದ್ಧ ಆಗಿತ್ತು. ಯುದ್ಧ ಆಗಿ ಕನ್ನಡದ ಅರಸರಾದ ಕಾಕುಸ್ತವರ್ಮ, ಕದಂಬರ ಬಹಳ ವೀರ ಅರಸ, ಕದಂಬರ 5ನೇ ಅರಸ, ಕದಂಬರ ಮಯೂರ ಶರ್ಮ ಆದ ನಂತರ ಬಂದಂತಹ 5ನೇ ಅರಸ ಕಾಕುಸ್ತವರ್ಮ, ಅವನ ಕಾಲದಲ್ಲಿ ಬಹಳ ಘೋರವಾದ ಯುದ್ಧ ಆಗಿತ್ತು. ಅದರಲ್ಲಿ ಕದಂಬರು ಗೆದ್ದ ಕಾರಣಕ್ಕೆ ಸ್ಥಾಪಿಸಿದಂತಹ ವಿಜಯಸ್ತಂಭ, ಜಯಸ್ತಂಭ, ದ ವಿಕ್ಟ್ರಿ ಪಿಲ್ಲರ್ ಮಾನ್ಯುಮೆಂಟ್ ಈ ನಮ್ಮ ಹಲ್ಮಿಡಿ ಶಾಸನ. ಈಗ 90 ವರ್ಷಗಳ ಹಿಂದೆ ಪತ್ತೆಯಾದಂಥದ್ದು ಕನ್ನಡಿಗ ಡಾಕ್ಟರ್ MH ಕೃಷ್ಣ ಅವರಿಂದ. ಆದರೆ ಇದು 1550 ವರ್ಷಗಳ ಹಿಂದದ್ದು. ಅಬ್ಬಾ,
ನಿಜಕ್ಕೂ ರೋಚಕವಾದಂತಹ ಕತೆ. ಅದಕ್ಕೆ ಇಡೀ ಈ ಜಗತ್ತಿನ ಕನ್ನಡ ಇತಿಹಾಸದ ಭೂಪಟದಲ್ಲಿ ಈ ಹಲ್ಮಿಡಿ ಗ್ರಾಮ ಬಹಳ ವಿಶೇಷವಾಗಿ ಗುರುತಿಸ್ಕೊಳ್ಳುತ್ತೆ. ಯಾವ ಕಾರಣಕ್ಕೆ? ಇದೇ ಕಾರಣಕ್ಕೆ. ಯಾಕಂದರೆ ಈ ಊರಲ್ಲಿ ಸಿಗ್ತಲ್ಲ ಅಂಥ ಶಾಸನ ಅಂತ. ಈಗ ಒಂದು ಶಾಸನ ಸಿಕ್ಕಿದೆ, ತಾಳಗುಂದ ಶಾಸನ ಅಂತ. ಅದು ಈಗ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಇದೆಯಲ್ಲ, ಅಲ್ಲಿ ತಾಳಗುಂದ ಅಂತ ಒಂದು ಗ್ರಾಮ ಬರುತ್ತೆ. ಅಲ್ಲಿ ಪ್ರಣವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲೊಂದು ಶಾಸನ ಸಿಕ್ಕಿದೆ, ಅದು ತಾಳಗುಂದ ಶಾಸನ ಅಂತ ಕರೀತಾರೆ. ಅದು ಯಾರ್ದು ಗೊತ್ತಾ? ಅದು ಕೂಡ ಕದಂಬರ ಕಾಲದ್ದೇ. ಅಂದರೆ ತಾಳಗುಂದ ಶಾಸನ ಮೊದಲ ಅಥವಾ ಹಲ್ಮಿಡಿ ಶಾಸನ ಮೊದಲ ಅಂತ ಅನ್ನುವ ಜಿಜ್ಞಾಸೆ ಇನ್ನೂ ವಿದ್ವಾಂಸರ ಮಧ್ಯೆ ಸಣ್ಣ ಪುಟ್ಟಕ್ಕೆ ನಡೀತಾ ಇದೆ. ಬಹುಶಃ ಅವೆರಡಕ್ಕೂ ಒಂದು 50 ವರ್ಷದ ವ್ಯತ್ಯಾಸ ಇದೆ ಅಂತ ಗುರುತಿಸ್ತಾರೆ. ಆದರೆ ಏನೇ ಆಗಲಿ, ಆ ಶಾಸನ ಅರ್ಧ ಕೂಡ ಇದೆ, ತಾಳಗುಂದದ್ದು ಪೂರ್ತಿ ಕೂಡ ಇಲ್ಲ. ಅದರಲ್ಲಿ ಕೆಲವು ಅಕ್ಷರಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಅದರ ಪೂರ್ಣ ಶಾಸನ ಚಕ್ಕೂ ಚದುರದೆ ಪ್ರತಿ ಪದ ಭಾಳ ಸ್ಪಷ್ಟವಾಗಿ ವಿವರವಾಗಿ ಕನ್ನಡಿಗರ ಇತಿಹಾಸ ರೋಚಕವಾಗಿ ಹೇಳ್ತಾರಂಥದ್ದು ಇದೇ ನಮ್ಮ ಹಲ್ಮಿಡಿ ಶಾಸನ. ಇಲ್ಲಿ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಏನಿದೆ ಈ ಶಾಸನದಲ್ಲಿ ರೀ, ಅಂಥದ್ದು ಏನು ರೀ ಇದೆ ಅಂತ ನೀವು ಕೇಳಿದ್ರೆ, ಅದಕ್ಕೆ ನನ್ನ ಹತ್ರ ಕರ್ನಾಟಕ ಎಪಿಗ್ರಾಫಿಯ ಕರ್ನಾಟಕ ತೋರಿಸಿ ಸರ್, ಅದಕ್ಕೆ ತೋರಿಸಿ. ಎಪಿಗ್ರಾಫಿಯ ಕರ್ನಾಟಕ ಸಂಪುಟನೇ ಇದೆ ಸ್ನೇಹಿತರೆ, ತೆಗೆದು ನೋಡಿ. ನಿಮಗೆ ಹಲ್ಮಿಡಿ ಶಾಸನದಲ್ಲಿ ಏನಿದೆ ಅಂತ ಬರುತ್ತೆ. ಒಟ್ಟು 16 ಸಾಲುಗಳ ಈ ಶಾಸನ, 16 ಸಾಲುಗಳ ರೋಚಕ ಶಾಸನದಲ್ಲಿರುವಂಥದ್ದು ಈ ಗ್ರಾಮದಲ್ಲಿ, ಅಥವಾ ಈ ಗ್ರಾಮ ಒಂದು ಗಡಿ ಭಾಗ ಆಗಿತ್ತು. ಇಲ್ಲಿ ಒಂದು ಯುದ್ಧ ಆಗುತ್ತೆ. ಕಂಚಿಯ ಪಲ್ಲವರು ಈ ಭಾಗವನ್ನು ವಶಪಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ದಾಳಿ ಮಾಡಿದಾಗ ಇಲ್ಲಿ ವಿಜಯ ಅರಸ ಭಾಳ ಮರಿಬೇಡಿ, ವಿಜಯ ಅರಸ ಶಾಸನದಲ್ಲಿದೆ. ವಿಜಯ ಅರಸ ಅಂತ ಕರಿಬೋದು ನಾವು. ವಿಜಯ ಅರಸ ಅಂತನ್ನುವ ಒಬ್ಬ ಮುಂದಾಳು, ಒಬ್ಬ ಯೋಧ, ವೀರ ಯೋಧ, ಕದಂಬರ ಪರವಾಗಿ, ಕಾಕುಸ್ಥವರ್ಮನ ಪರವಾಗಿ ಮುಂದೆ ನಿಂತು ಹೋರಾಟ ಮಾಡಿ ಪಲ್ಲವರನ್ನು ಹಿಮ್ಮೆಟ್ಟಿಸಿ ಈ ಊರನ್ನು ಕದಂಬರಿಗೆ ಉಳಿಸ್ಕೊಟ್ಟಂಥ ಒಂದು ಕಥೆಯನ್ನು ಹೇಳುತ್ತೆ ಆ ಶಾಸನ. ಆ ನೆನಪಿಗೋಸ್ಕರ ವಿಜಯ ಅರಸ ನಮಗೋಸ್ಕರ ನಿಂತು ಹೋರಾಟ ಮಾಡಿದ್ನಲ್ರಿ, ಇದನ್ನು ನಾವೇನು ಕೊಡ್ಬೋದು ಅಂತ ಹೇಳಿ 2 ಗ್ರಾಮಗಳನ್ನು ಉಂಬಳಿಯಾಗಿ ಬಳುವಳಿಯಾಗಿ ಗಿಫ್ಟಾಗಿ ಕೊಡ್ತಾರೆ ಕದಂಬರ ಕಾಕುಸ್ಥವರ್ಮ. ಯಾವ ಗ್ರಾಮಗಳು ಗೊತ್ತಾ ಆ ವಿಜಯಾರಸನಿಗೆ ಸಿಕ್ಕಿದ್ದು? ಒಂದು ಇದೇ ಗ್ರಾಮ, ಪಲ್ಮಡಿ ಅಂತ ಶಾಸನದಲ್ಲಿದೆ. ಪಲ್ಮಡಿ ಅಂದರೆ ಹಲ್ಮಿಡಿ, ಇವತ್ತಿನ ಹಲ್ಮಿಡಿ. ಇನ್ನೊಂದು ಮುಳ್ಳವಳ್ಳಿ, ಇಲ್ಲಿಂದ ಚಿಕ್ಕಮಗಳೂರು ಹೋಗೋ ದಾರಿಲಿ ಬರುತ್ತೆ ಮುಳ್ಳವಳ್ಳಿ ಅಂತ. ಆ 2 ಗ್ರಾಮಗಳನ್ನು ವಿಜಯ ಅರಸನಿಗೆ, ನೀನು ಗ್ರೇಟ್ ಕಣಯ್ಯ, ಅದ್ಭುತವಾಗಿ ಕೆಲಸ ಮಾಡಿದ್ಯಾ, ನಮಗೋಸ್ಕರ ಹೋರಾಟ ಮಾಡಿ ಪ್ರಾಣ ಲೆಕ್ಕಿಸದೆ ಮುಂದೆ ನಿಂತು ಹೋರಾಟ ಮಾಡಿದ್ಯಾ, ತಗೋ ನಿನಗೆ ಇದು ಗಿಫ್ಟ್ ಅಂತ ಕೊಡ್ತೀವಲ್ಲ, ಆ ಥರ ಉಂಬಳಿಯಾಗಿ ದಾನವಾಗಿ ಕಾಣಿಕೆಯಾಗಿ ಕೊಟ್ಟ ಗ್ರಾಮಗಳು ಇವೆರಡು. ಇದಿಷ್ಟನ್ನು ಹೇಳುತ್ತೆ ಈ ಶಾಸನ, ಈ ನಮ್ಮ ಹಲ್ಮಿಡಿಯಲ್ಲಿ ಸಿಕ್ಕಿರುವಂಥ ಈ 16 ಸಾಲುಗಳ ಶಾಸನ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಮುಂದೆ ಕೊಟ್ಟವಪ್ಪ, ಯಾರ್ಯಾರಿದ್ರು. ಈಗ ನಾವು ಯಾರಿಗೋ ಹಿಂಗೆ ತೊಗೊಂಡೋಗಿ ಕೊರೋನಾ ಟೈಮಲ್ಲಿ ನೀವು ನೋಡಿದ್ರಿ, ಯಾರೋ ಒಂದು ಫುಡ್ ಕಿಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ರಲ್ಲ, ಜೊತೆಗೆ ಅವ್ರ ಫ್ರೆಂಡ್ಶಿಪ್ ಇಬ್ಬರು ಇರ್ತಿದ್ರು ತಾನೆ. ಹಾಗೆ, ಅಥವಾ ಇವತ್ತಿನ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳು ಬಂದ್ಬಿಟ್ಟು ಯಾವುದೋ ಒಂದು ಶಂಕುಸ್ಥಾಪನೆ ಮಾಡ್ತಾರೆ, ಯಾವುದೋ ಒಂದು ಉದ್ಘಾಟನೆ ಮಾಡ್ತಾರೆ, ಒಬ್ಬರೇ ಬರ್ತಾರಾ? ಇಲ್ಲ, ಸ್ಥಳೀಯ ಶಾಸಕರು ಮತ್ತೊಬ್ಬರನ್ನ ಕರೆಸ್ತಾರಲ್ಲ. ಹಾಗೆ ಇಲ್ಲೂ ಕೂಡ ಈ ಭಾಗದಲ್ಲಿ ಆಳ್ತಿದ್ದಂಥ 2 ನಾಯಕರು ಬಂದಿದ್ದರು, ಇಲ್ಲಿ ನಿಂತ್ಕೊಂಡಿದ್ರು, ಅವ್ರ ಸಮ್ಮುಖದಲ್ಲಿ ಕೊಡ್ತಾ ಇದ್ದೀವಿ ಅಂತಲೂ ಬರೀತಾರೆ. ಹೀಗೆ ಭಾಳ ವಿಶೇಷವಾದ ರೋಚಕವಾದ ವಿವರಗಳು ಈ ಕನ್ನಡದ ಮೊಟ್ಟ ಮೊದಲ ಶಾಸನ, ಕದಂಬರು ಕನ್ನಡದ ಮೊಟ್ಟ ಮೊದಲ ಇದೇ ಭಾಗದ ಕನ್ನಡ ಮಣ್ಣಲ್ಲಿ ಹುಟ್ಟಿದ ಅರಸರು. ಅದ್ರ ಕಥೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಅಂಥ ಶಾಸನ ಅದನ್ನೆಲ್ಲ ಹೇಳುತ್ತೆ ಸ್ನೇಹಿತರೆ. ಅಷ್ಟು ಮಾತ್ರ ಅಲ್ಲ, ಈ ಶಾಸನವನ್ನು ಹಾಳು ಮಾಡಿದ್ರೆ ನಿಮ್ಗೆ ಭಾಳ ದೊಡ್ಡ ಪಾಪ ಬರುತ್ತೆ ಅಂತ ಕೂಡ ಅದರಲ್ಲಿ ಶಾಪಾಶಯ ಕೂಡ ಇದೆ. ಅಂಥ ಅದ್ಭುತವಾದ ಶಾಸನ ಈ ನಮ್ಮ ಕನ್ನಡದ ಅದ್ಭುತವಾದಂಥ ಹಲ್ಮಿಡಿ ಶಾಸನ ಸ್ನೇಹಿತರೆ. ಕನ್ನಡ ನಾಡಿನ ರನ್ನದರತುನ ಕೇಳೋ ಕಥೆಯನ್ನ. ಈ ಶಾಸನದ ಮೊದಲ ಸಾಲು ವಿಷ್ಣುವಿಗೆ ನಮಸ್ಕಾರ ಮಾಡೋ ಮೂಲಕ ಪ್ರಾರಂಭ ಆಗುತ್ತೆ. ನಮಃ ಶ್ರೀಮತ್ ಕದಂಬಪನ್ ತ್ಯಾಗ ಸಂಪನ್ನನ್ ಕಲೋಭ ಅರಿ ಕಾಕುಸ್ತ ಭಟ್ಟೋರನ್ ಆಳೆ ನರಿದಾವಿ ನಾಡೊಳ್ ಮೃಗೇಶನ ಗೇಂದ್ರಾಭೀಳರ್ ಭಟ್ಟಹರ ಪೋರ್ ಶ್ರೀ ಮೃಗೇಶ ನಾಗಾಹೊಯರ್ ಈರ್ವರ ಬಟರಿ ಕುಲಾಮಲ ವ್ಯೋಮ ತಾರಾಧಿನಾಥನ್ ಆಳಪ ಗಣ ಪಶುಪತಿಯ ದಕ್ಷಿಣಾಪಥ ಬಹುಶತ ಹವನ ಹವದುಳ್ ಪಶುಪ್ರಧಾನ ಶೌರ್ಯೋದ್ಯಮ ಭರಿತೋ ಪಶುಪತಿ ಎಂದು ಪೊಗಳಿ ಪೊಟ್ಟತ ಪಶುಪತಿ ನಾಮಧೇಯನ್ ಆಸರಕ್ಕೆಲ್ಲ ಭಟ್ಟರಿಯ ಪ್ರೇಮಾಲಯ ಸುತಂಗೆ ಸೇಂದ್ರಕ ಬಾಣೋಭಯ ದೇಶದ ವೀರ ಪುರುಷ ಸಮಕ್ಷ ದೇ ಕೇಕ್ಷಯ ಪಲ್ಲವರಂ ಕಾಡೆಂದು ಪೆತ್ತ ಜಯನ ವಿಜ ಅರಸಂಗೆ ಬಾಳ್ಗಚ್ಚು ಮೂವಳಂ ಕೊಟ್ಟಾರ್ ಬಟ್ಟಾರಿ ಕುಲದೋನ್ ಆಳು ಕದಂಬನ್ ಕಳದೋನ್ ಮಹಾಪಾತಕನ್ ಈರ್ವರುಂ ಸಳ್ಬಗ್ನದರ್ ವಿಜಾರುಸರಂ ಆದಾನ್ ಅಳಿವೋರ್ಗೆ ಮಹಾಪಾತಕಂ ಸ್ವಸ್ತಿ ಅಂತ ಈ ಶಾಸನ ಬರುತ್ತೆ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಯಾಕೆ ಯುದ್ಧಗಳಾಯಿತು? ಪಲ್ಲವರ ಬಗ್ಗೆ ನಿಮಗೆ ಗೊತ್ತಿದೆ. ಕಂಚಿಯ ಪಲ್ಲವರು ಮತ್ತು ಕದಂಬರಿಗೂ ಆಗ್ತಿದ್ದಂತಹ ಯುದ್ಧಗಳ ಬಗ್ಗೆ ನಿಮಗೆ ಗೊತ್ತಿದೆ. ಹೇಗೆ ಗೊತ್ತು ನಿಮಗೆ? ಎಸ್, ಮಯೂರ ಸಿನಿಮಾ ಮೂಲಕ ಗೊತ್ತು ನಿಮಗೆ.
ಮಯೂರ ಸಿನಿಮಾ ನೀವು ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥದ್ದು. ಮಯೂರ ಶರ್ಮಾ, ಬ್ರಾಹ್ಮಣನಾಗಿದ್ದ ಮಯೂರ ಶರ್ಮಾ ವಿದ್ಯಾಭ್ಯಾಸಕ್ಕೋಸ್ಕರ ಕಂಚಿ, ಆಗ ಕಂಚಿ ಒಂದು ಬಹಳ ದೊಡ್ಡ ವಿದ್ಯಾ ಕೇಂದ್ರ ಕೂಡ ಆಗಿತ್ತು. ಕಂಚಿ ಪಲ್ಲವರ ರಾಜಧಾನಿ. ಪಲ್ಲವರು ತಮಿಳುನಾಡಿನ ಕಂಚಿಯನ್ನು ಆಧಾರ ಅಥವಾ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ತಿದ್ರು, ನಿಮಗೆ ಗೊತ್ತಾಗ್ತಿದೆಯಾ? ಅದೇ ಕಾಲಮಾನದಲ್ಲಿ ಮಯೂರ ಶರ್ಮಾ ಓದಲಿಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಕಂಚಿಗೆ ಹೋದಾಗ ಆತನಿಗೆ ಪಲ್ಲವರಿಂದ ಅವಮಾನ ಆಗಿ, ನಾನು ನಿಮ್ಮ ವಿರುದ್ಧ ಒಂದು ಸೈನ್ಯ ಕಟ್ತೀನಿ, ನಿಮ್ಮ ವಿರುದ್ಧ ಒಂದು ಸಾಮ್ರಾಜ್ಯನೇ ಕಟ್ತೀನಿ ಅಂತ ಹೇಳಿ ಶಪಥ ಮಾಡಿ ಬಂದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಹತ್ರ ಇರುವಂಥ ಬನವಾಸಿ ಮಧುಕೇಶ್ವರ ಭಾಳ ಪ್ರಸಿದ್ಧ. ಆ ಬನವಾಸಿಯನ್ನು ಕೇಂದ್ರವಾಗಿಸ್ಕೊಂಡು ರಾಜಧಾನಿಯನ್ನಾಗಿಸಿಕೊಂಡು ಸ್ಥಾಪಿಸಿದ್ದೇ ಸುಮಾರು 3ನೇ ಶತಮಾನದಲ್ಲಿ, ಅಥವಾ 3ನೇ ಶತಮಾನದ ಕೊನೆಗೆ 4ನೇ ಶತಮಾನದ ಆದಿಗೆ ಕಟ್ಟಿದ್ದೆ ಕನ್ನಡದ ಮೊಟ್ಟ ಮೊದಲ ಹೆಮ್ಮೆಯ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಕದಂಬ ಸಾಮ್ರಾಜ್ಯ ಸ್ಥಾಪಕ ಯಾರು? ಮಯೂರ ಶರ್ಮ ಆಗಿದ್ದಂಥ ಬ್ರಾಹ್ಮಣ ಸಾಮ್ರಾಜ್ಯ ಸ್ಥಾಪಿಸಿ ಕ್ಷತ್ರಿಯನಾಗಿದ್ದಕ್ಕೆ ಮಯೂರ ವರ್ಮ ಆದರೂ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ಮಯೂರ ವರ್ಮನಿಂದ ಶುರುವಾದಂತಹ ಪಲ್ಲವರು ಮತ್ತು ಕದಂಬರ ತಿಕ್ಕಾಟ ಮುಂದುವರಿತಾನೆ ಇತ್ತು ಅನೇಕ ವರ್ಷಗಳ ಕಾಲ. ಕಾಕುಸ್ಥವರ್ಮನಿಗೂ ಬಂತು. ಕಾಕುಸ್ಥವರ್ಮನ ಕಾಲಕ್ಕೆ ಬಂದಾಗ ಬಹಳ ವಿಶೇಷವಾದ ಇತಿಹಾಸ ಏನು ಅಂತಂದರೆ, ಯಾಕೆ ಜಗಳ ಆಯಿತು, ಯಾಕೆ ಯುದ್ಧ ಆಯಿತು, ಯಾಕೆ ಕದನ ಆಯಿತು ಅಂತ ನೀವು ಕೇಳಿದ್ರೆ ನೀವು ನಂಬಲ್ಲ. ಈ ಹಾಸನ ಜಿಲ್ಲೆ ಇದೆಯಲ್ಲ, ಇದು ಕದಂಬರ ಸಾಮ್ರಾಜ್ಯದ ಗಡಿ ಭಾಗ. ಅವರಿಗೂ ಗಡಿ, ಯಾರಿಗೆ? ಪಲ್ಲವರಿಗೂ ಗಡಿ ಭಾಗ, ಇವರಿಗೂ ಗಡಿ ಭಾಗ. ಈ ಹಾಸನ, ಚಿತ್ರದುರ್ಗ ಮತ್ತು ತುಮಕೂರು, ಈ 3 ಜಿಲ್ಲೆಗಳು ಇವತ್ತಿಂದ ಹೇಳ್ತಿರೋದು ನಾನು. ಅವತ್ತಿಗೆ ಜಿಲ್ಲೆ ಲೆಕ್ಕ ಇಲ್ಲ ಬಿಡಿ, ಅವತ್ತು ಸಾಮ್ರಾಜ್ಯ ಅಥವಾ ಅವತ್ತಿನ ಏನಂತಾರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅವತ್ತೆಲ್ಲ. ಇವತ್ತಿನ ಈ 3 ಹಾಸನ, ಚಿತ್ರದುರ್ಗ, ತುಮಕೂರು ಅವತ್ತು ನೋ ಮ್ಯಾನ್ಸ್ ಲ್ಯಾಂಡ್ ಕೇಳಿದಿರಲ್ವಾ? 2 ದೇಶ ಅಥವಾ ಗಡಿಗಳ ಮಧ್ಯೆ ಕೆಲವು ಭೂಮಿ ಇದ್ರದ್ದು ನೋ ಮ್ಯಾನ್ಸ್ ಲ್ಯಾಂಡ್ ಅಂತಾರೆ. ಹಾಗೊಂದು ನೋ ಮ್ಯಾನ್ಸ್ ಲ್ಯಾಂಡು. ಈ ಭೂಮಿಗೋಸ್ಕರ ನಡೀತಾ ಇದ್ದಂತಹ ಯುದ್ಧ ಕದನಗಳು ಪಲ್ಲವರಿಗೂ ಮತ್ತು ಕದಂಬರಿಗೂ ಅನೇಕ ಶತಮಾನಗಳ ಕಾಲ, ಅನೇಕ ವರ್ಷಗಳ ಕಾಲ, ಅನೇಕ ರಾಜರ ಆಳ್ವಿಕೆಗಳ ಕಾಲದಲ್ಲಿ. ಹಾಗೆ ಕಾಕುಸ್ಥವರ್ಮನ ಕಾಲದಲ್ಲೂ ಕೂಡ ಇದೇ ಹಾಸನ ಜಿಲ್ಲೆಯನ್ನು ವಶಪಡಿಸ್ಕೊಳ್ಳಿಕ್ಕೋಸ್ಕರ ಪಲ್ಲವರು ಬಂದಾಗ ಅವ್ರನ್ನ ಹಿಮ್ಮೆಟ್ಟಿಸಿದ್ದು ಇದೇ ವಿಜಯರಸ. ಅದಕ್ಕೋಸ್ಕರ ಆತನಿಗೆ 2 ಗ್ರಾಮಗಳನ್ನು ಇಟ್ಸ್ ಯುವರ್ ಗಿಫ್ಟ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಕಾಕುಸ್ಥವರ್ಮ ಮತ್ತು ಅವರ ತಂಡ. ಅಂಥದ್ದು ಸ್ನೇಹಿತರೆ, ಎಂಥ ರೋಚಕವಾದಂಥ ಇತಿಹಾಸ ಕದಂಬರ ಇತಿಹಾಸ. ಅಂಥ ಕದಂಬ ವಂಶ ಸುಮಾರು 3ನೇ ಶತಮಾನದ ಕೊನೆಯಿಂದ 6ನೇ ಶತಮಾನದವರೆಗೂ ಬಂದರು. ಆದರೆ 6ನೇ ಶತಮಾನದಲ್ಲಿ ಅವ್ರ ಹತ್ರನೇ ಸಾಮಂತರಾಗಿದ್ದಂಥ ಬಾದಾಮಿ ಚಾಲುಕ್ಯರು, ನಮ್ಮ ಬಾದಾಮಿ ಇವತ್ತಿನ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಇದೆಯಲ್ಲ, ಅಲ್ಲಿ ಕೇಂದ್ರ ಮಾಡಿಕೊಂಡು ಅಲ್ಲಿ ಸಾಮ್ರಾಜ್ಯ ಅಥವಾ ರಾಜಧಾನಿ ಮಾಡ್ಕೊಂಡು ಆಳ್ತಿದ್ರಲ್ಲ, ಆ ಬಾದಾಮಿ ಚಾಲುಕ್ಯರು ರಾಜರಾದರು. ಇದೇ ಕದಂಬರನ್ನ ಸೋಲಿಸಿ ಕದಂಬರ ಹತ್ರನೇ ಅವ್ರು ಸಾಮಂತರಾಗಿದ್ದರು ಅಥವಾ ಅವ್ರ ಹತ್ರ ಸೇನಾಧಿಕಾರಿಗಳಾಗಿದ್ದರು ಅನ್ನೋದು ಭಾಳ ಸ್ಪಷ್ಟ. ನೋಡಿ, ಕದಂಬರ ಹತ್ರ ಸೇನಾಧಿಕಾರಿಗಳಾಗಿದ್ದಂತಹ ಬಾದಾಮಿ ಚಾಲುಕ್ಯರು ಕದಂಬರನ್ನೇ ಸೋಲಿಸಿ ರಾಜರಾದರು. ಬಾದಾಮಿ ಚಾಲುಕ್ಯರ ಹತ್ರ ಸೇನಾಧಿಪತಿಗಳಾಗಿದ್ದಂತಹ ದಂತಿದುರ್ಗ ಅಂದರೆ ರಾಷ್ಟ್ರಕೂಟರ ಸ್ಥಾಪಕ, ಆತ ಬಾದಾಮಿ ಚಾಲುಕ್ಯರನ್ನೇ ಸೋಲಿಸಿ ರಾಜನಾದ. ಅಂದರೆ ಒಳಗಿಂದಲೇ ಶುರು ಆಗುತ್ತೆ ಒಂದು ಹೊಸ ಹುಟ್ಟು, ಅಥವಾ ಒಳಗಿಂದ ಶುರು ಆಗುತ್ತೆ ಒಂದು ಮೋಸ, ಕುತಂತ್ರ, ನಾನು ರಾಜನಾಗಬೇಕು ಅಂತ ಅನ್ನೋದು. ಇದಿದ್ದದ್ದೇ ಇವತ್ತಿಗೂ ಇದೆ ಅಲ್ವಾ? ಎಸ್. ಸೊ ಇದೆಷ್ಟು ಕಥೆಗಳು, ಇತಿಹಾಸದ ಕಥೆಗಳು ನಿಮ್ಮ ಜೊತೆಗೆ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಅದನ್ನು ನಿಮಗೆ ಹೇಳೋಕ್ಕೆ ನನ್ನ ಅಲ್ಪಜ್ಞಾನದಲ್ಲಿ ಇರೋಂಥದ್ದೆಲ್ಲ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆದರೆ ನಿಮ್ಗೆ ಇನ್ನೂ ಹೆಚ್ಚಿನ ವಿವರ ತಿಳ್ಕೊಬೇಕು ಅಂದರೆ ಬನ್ನಿ, ನೀವು ಚಿಕ್ಕಮಂಗ್ಳೂರಿಗೆ ಹೋಗ್ತೀರಿ, ಬೇಲೂರಿಗೆ ಬರ್ತೀರಿ, ಹೊಯ್ಸಳರ ಅದ್ಭುತವಾದಂಥ ವಿಶ್ವ ಪಾರಂಪರಿಕ ತಾಣ ಅಂತ ಕರೆಸ್ಕೊಳ್ಳುವಂಥ ನಮ್ಮ ಬೇಲೂರು ಚೆನ್ನಕೇಶವ ಹಳೇಬೀಡಿನ ದೇವಸ್ಥಾನ ಎಲ್ಲವೂ ಇದ್ದಾವೆ, ಅದು ನೋಡೋಕೆ ಬರ್ತೀರಿ. ಅಥವಾ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಪ್ರವಾಸಕ್ಕೆ ಹೋಗ್ತೀರಿ, ಬಾಬಾಬಣಗಿರಿ, ಮುಳ್ಳಯ್ಯನಗಿರಿ, ಅಲ್ಲಿಗೆಲ್ಲ ಹೋಗ್ತೀರಿ. ಈಗೆಲ್ಲ ಬಂದಾಗ ದಯವಿಟ್ಟು ಇಲ್ಲಿಗೆ ಬನ್ನಿ. ಇದ್ರ ಮಧ್ಯ ನೀವು ಬೇಲೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ನೀವು ಹಲ್ಮಿಡಿ ದಾಟಲೇಬೇಕು. ಒಂದು 3 ಕಿಲೋಮೀಟ್ರ್ ಒಳಗೆ ಬರಬೇಕಷ್ಟೇ. ಬನ್ನಿ, ಒಂದು ಅರ್ಧ ಗಂಟೆ ಇಲ್ಲಿರಿ, ತೋರಿಸಿ ಮಕ್ಕಳಿಗೆ, ಭಾಳ ಮುಖ್ಯವಾಗಿ ಇದನ್ನು ತೋರಿಸಿ. 1,500 ವರ್ಷಗಳಿಂದ ಕನ್ನಡ ಹೇಗಿತ್ತು ನೋಡ್ರಪ್ಪ, ತಿಳ್ಕೊಳ್ರಪ್ಪ, ದಯವಿಟ್ಟು ತಿಳ್ಕೊಳ್ಳಿ ಅಂತ ಅವ್ರಿಗೆ ಹೇಳಿ. ಶಾಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯಿನಿಯರು ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಒಂದು ಪಾಠ ಮಾಡಿ ಇತಿಹಾಸದ್ದು. ಅವ್ರಿಗೆ ಹೆಚ್ಚಿನ ವಿಚಾರಗಳು ಅವ್ರು ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಸಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ ಅಣ್ಣ, ಆ ಶಾಸನ ಸಿಕ್ಕಿದೆಯಲ್ಲಿ? ಸಿಕ್ಕಿದ್ದು ಇಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಎದುರು ಭಾಗದಲ್ಲೇ ಇದೆ. ಇಲ್ಲೇ ಇದ್ದಿದ್ದು ನೋಡಿ, ಆ ಕಡೆ ಸ್ಟ್ಯಾಚ್ಯುಗಳು, ಇಲ್ಲೇ ಶಾಸನ ಇದ್ದಿದ್ದೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದ್ದಿದ್ದು. ಅದನ್ನ ಏನು ಮಾಡಿದ್ರು ಗೊತ್ತಾ? ಇಲ್ಲಿದ್ದ ಶಾಸನ ಒಂದು ತೆಗೆದು ಎಲ್ಲಿ ನೋಡಿ ಇಲ್ಲೊಂದು ಸಣ್ಣ ಕಲ್ಲಿತ್ತು ಕಿತ್ತಾಕಿದ್ದಾರೆ. ಅದಕ್ಕೆ ಹಿಂದಿಗಿನ ಹುಡುಗರು ಎಲ್ಲ ಚೆಂಡಾಡ್ತಾ ಇದ್ರಂತ. ಚೆಂಡಾಡ್ತಾ ಇದ್ರು ಅದನ್ನ. ಅವರಿಗೆ ಇದು ಏನು ಅನ್ನೋದು ಅದ್ರ ಮಾಹಿತಿ ಗೊತ್ತಿಲ್ಲದೆ ಇದೊಂದು ಕಲ್ಲು ಅಂತ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಈ ಊರಿನ ಗುಡಿ, ವೀರಭದ್ರ ಸ್ವಾಮಿ ಗುಡಿ ಇದು. ನೋಡಿ, ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಮುಂದೆ ಆ ಕಲ್ಲು ಇರ್ತಿತ್ತು ಸ್ನೇಹಿತರೆ. ಇಲ್ಲಿ ಶಾಸನದ ಕಲ್ಲು, ಹಲ್ಮಿಡಿ ಶಾಸನದ ಕಲ್ಲು. ಇದಕ್ಕೆ ಮಕ್ಕಳುಗಳು ಲಗೋರಿ, ಚೂಚೆಂಡು ಎಲ್ಲ ಆಡೋರಂತ ತಂದು ಹೊಡ್ಕೊಂಡು ಇಲ್ಲಿ ತಂದ್ಬಿಟ್ಟು ಇಲ್ಲಿ ದನಪನ ಕಟ್ಟಾಗ ಆವಾಗ ತಂದು ಟೆಂಪ್ರರಿ ಕಟ್ಟಾಕೋದು ಇಂಥದ್ದೆಲ್ಲ ಮಾಡ್ತಿದ್ರು. ಆದರೆ MH ಕೃಷ್ಣ ಅವ್ರ ಗಣ್ಣಿಗೆ ಬಿದ್ದ ಕಾರಣಕ್ಕೆ ನೋಡಿ ಅದ್ರಲ್ಲಿ ನೀಟಾಗಿ ಎಷ್ಟು ಚೆನ್ನಾಗಿ ಸೇಫ್ಟಿ ಆಗಿದೆ. ಅಪ್ಪಿ ತಪ್ಪಿ ಯಾರಾನ ರೈತರು ಒಳ್ಳೆ ಮೋಟ್ಗಳು ಚೆನ್ನಾಗದೆ ಅಂತಂದ್ಬಿಟ್ಟು ಏನಾರು ತೊಗೊಂಡೋಗ್ಬಿಟ್ಟು ಮನೇಲಿ ಕೊಟ್ಟಿಗೆಗೋ ಪಿಟ್ಟಿಗೆಗೋ ಇಲ್ಲ ಆ ಥರ ಟೈಲ್ಸ್ಗೋ ಮನೆ ಪಾಯಕ್ಕೋ ಗೀಕೋ ಹಾಕ್ಬಿಟ್ಟಿದ್ರೆ ಕನ್ನಡದ ಕತೆ
ಅಂಥದ್ದೇನು ಮಾಡ್ಬೇಡ್ರಪ್ಪ, ಶಾಸನ ಸಿಕ್ಕರೆ ಕೊಡ್ರಿ ಜನಕ್ಕೆ. ಮೈಸೂರಿನಲ್ಲಿ ಇದ್ದಂಥ ಶಾಸನ ಅವಾಗ ಅಷ್ಟೊತ್ತಿಗೆ ನಮ್ಮ ಪ್ರಜಾಪ್ರಭುತ್ವ ನಮ್ಮ ಕನ್ನಡಿಗರ ರಾಜಧಾನಿ ಬೆಂಗಳೂರಿಗೆ ಮಾರ್ಪಾಟಾಗುತ್ತಂತೆ. ಆದಮೇಲೆ ಅದನ್ನು ಅಲ್ಲಿಂದ ಸ್ಥಳಾಂತರಿಸಿ ಅಲ್ಲಿ ಪುರಾತತ್ವ ಇಲಾಖೆ ಅಥವಾ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಲ್ಲಿ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ಕರೆಕ್ಟ್, ತುಂಬ ಕರೆಕ್ಟ್ ಹೇಳಿದ್ರೆ ನೋಡಿ. ನಿಮ್ಮ ಹೆಸರೇನು? ಹೆಸರು ರಾಜೇಗೌಡ. ರಾಜೇಗೌಡರು ಈ ಹಲ್ಮಿಡಿ ಗ್ರಾಮದ ರೈತರವರು ಎಷ್ಟು ತಿಳ್ಕೊಂಡಿದ್ದಾರೆ ನೋಡಿ. ರೈತರು ಗೊತ್ತಾಗ್ತಿದ್ಯಾ ನೋಡಿ. ಈ ಜಾಗ ತೋರಿಸಿ ಸರ್ ಅವ್ರಿಗೆ, ನೋಡಿ ತೋರಿಸಿ ಸೂರ್ಯಣ್ಣ. ನೋಡಿ ಈ ಜಾಗದಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ಜಾಗದಲ್ಲಿ ಇತ್ತು ಶಾಸನ, ಹಲ್ಮಿಡಿ ಶಾಸನ. ಅದನ್ನು ತೆಗೆದು ಈಗ ನೀಟಾಗಿ ಭಾಳ ಚೆನ್ನಾಗಿ ಕಾಪಾಡಿದ್ದಾರೆ ಸರ್ಕಾರ. ಅಂಥದ್ದು ಕವಿರಾಜ ಮಾರ್ಗ, 9ನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ. ರಾಷ್ಟ್ರಕೂಟರ ಕಾಲದ ಅಮೋಘ ವರ್ಷ, ದೊರೆ ಅಮೋಘ ವರ್ಷನ ಕಾಲದಲ್ಲಿದ್ದಂತಹ ಒಬ್ಬ ಸಾಹಿತಿ ಅಥವಾ ಒಬ್ಬ ಪಂಡಿತ ಕವಿ ಶ್ರೀ ವಿಜಯ ಆತ ಒಂದು ಸಾಲು ಬರೀತಾನೆ, ಕನ್ನಡಿಗರೇ ಅಂತವ್ರು ಅಂತ. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದರೆ ಅವ್ರು ಜಾಸ್ತಿ ವಿದ್ಯಾಭ್ಯಾಸ ಇಲ್ಲದೆ ಇರ್ಬೋದು ರೀ, ಅವ್ರಿಗೆ ನಾಲೆಡ್ಜ್ ಇದೆ, ಜ್ಞಾನಿಗಳು, ಕಾವ್ಯ ಬರೀತಾರೆ, ತಿಳ್ಕೊಂಡಿದ್ದಾರೆ ಅಂತ. ಹಂಗೆ ನಮ್ಮ ರಾಜೇಗೌಡರು ನೋಡಿ, ಹಲ್ಮಿಡಿ ಶಾಸನ ಎಲ್ಲ ತಿಳ್ಕೊಂಡಿದ್ದಾರೆ ಅವರು. ಈ ಗೆಟಿಂಗ್ ಮೈ ಪಾಯಿಂಟ್. ಈಗ ನಾವು ಕನ್ನಡ ಮಣ್ಣಿನಲ್ಲಿ ಜನ್ಮ ಎತ್ತಿದಾಗ ಕನ್ನಡ ತಾಯಿಯ ಎಷ್ಟಾರು ಒಂದು ಇದಿಲ್ಲದ ಮೇಲೆ ನಾವು ಮನುಷ್ಯರು ಅಂತ ಪ್ರಯೋಜನ ಏನು, ಹುಟ್ಟಿ ಪ್ರಯೋಜನ ಇದೆ. ಈ ಟಚ್ಡ್ ಮೈ ಹಾರ್ಟ್. ಥ್ಯಾಂಕ್ಸ್ ರಾಜೇಗೌಡ್ರೆ. ಆಯಿತು, ಒಳ್ಳೇದು. ಒಂದ್ಸಲ ಹಲ್ಮಿಡಿಗೆ ಜೈ. ಬನ್ನಿ, ಆಯಿತು, ಒಳ್ಳೇದಾಗಲಿ. ನಿಮ್ಮೆಲ್ಲರೂ ಕನ್ನಡ ಮಣ್ಣು ಮೆಟ್ಟಿದರೆ ಕನ್ನಡಿಗರಿಗೆ ವಟವೃಕ್ಷವಾಗಿ ಹಬ್ಬಲಿ ಮುಂದೆ ಅನ್ನೋ ಮನೋಭಾವನೆ ನಂದು ಅಷ್ಟೇ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ, ಯಾರು ಶಾಶ್ವತವಲ್ಲ. ಇದು ನನ್ನ ಊರು, ಮುಂದಿನ ಈ ಕನ್ನಡ ತಾಯಿಯ ತವರೂರು, ಇದು ಅಭಿವೃದ್ಧಿ ಪ್ರಗತಿಯಲ್ಲಿ ಹೊಂದಿ ಮುಂದೆ ಯಶಸ್ಸಾಗಲಿ ಅನ್ನೋ ಮನೋಭಾವನೆ ನಂದಷ್ಟು ಬಿಟ್ಟರೆ ಇನ್ಯಾವ ಇರಲಿಲ್ಲ. ಬನ್ನಿ ಸರ್, ಮನೆಗೆ ಟೀ ಕುಡಿಯೋಣ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.